ಇಂದಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಈ ಗ್ರಂಥಾಲಯ ನೌಕರರಿಗೆ ಇರ್ತಕ್ಕಂಥ ಕನಿಷ್ಠ ವೇತನದ ಬಗ್ಗೆ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಲಾಯಿತು. ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರು ಸೂಕ್ತವಾದ ಉತ್ತರ ಕೊಟ್ಟಿದ್ದಾರೆ. ಏನು ನಿಮ್ಮ ಕನಿಷ್ಠ ಬೇಡಿಕೆ ಏನಿತ್ತು ಅಂದರೆ ಕನಿಷ್ಠ ವೇತನ ಕೊಡಬೇಕು ಅನ್ನುವಂಥ ಇತ್ತು. ಅದಕ್ಕೆ ಈಗಾಗಲೇ ಅವರಿಗೆ ನ್ಯಾಯಾಲಯದ ಆದೇಶ ಪ್ರತಿ ಇದ್ದರೆ ಮಾಡ್ತೀನಿ ಅನ್ನೋ ಮಟ್ಟದಲ್ಲಿ ಹೇಳಿದರು. ಹಾಗಾಗಲೇ ಇವತ್ತು ನ್ಯಾಯಾಲಯದ ಪ್ರತಿಯನ್ನು ಅವ್ರು ಕೊಡ್ತಾಯಿದ್ದೀನಿ ಮತ್ತು ಅವ್ರಿಗೆ ಹೇಳಿದ್ದೀನಿ, ನಿಮಗೇನಾದರೂ ಸ್ವಲ್ಪ ಲೇಟ್ ಆಗಂಗಿದ್ರೆ ಈಗಾಗಲೇ ನೀವು ಜಿಲ್ಲೆಗಳಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಸೆಸ್ ಅಮೌಂಟನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಆದಷ್ಟು ಬೇಗ ನೀವು ರಿಲೀಸ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅವರು ಸಹ ಒಪ್ಪಿಕೊಂಡು ಮತ್ತು ಸಾಮಾನ್ಯ ಸಭಾಪತಿಗಳು ಹೇಳಿದ್ದಾರೆ, ಹೌದು ಅವರಿಗೆ ತುಂಬ ಕಡಿಮೆ ಇದೆ ಸಂಬಳ, ಅವ್ರಿಗೆ ನೀವು ಕೊಡಿ ಅನ್ನುವಂಥ ಮಾತನ್ನು ಸಭಾಪತಿಗಳು ಪೀಠದಿಂದನೂ ಸಹ ಸೂಚನೆ ಮಾಡಿದ್ದಾರೆ ಮಂತ್ರಿಗಳಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೊಂದು ವಿಶ್ವಾಸ ಇದೆ. ಏನಿವತ್ತು ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ನಮ್ಮ ಎಲ್ಲ ಬೇಡಿಕೆಗಳು, ನಾವೇನೆಲ್ಲ ಬೇಡಿಕೆಗಳು ಇಟ್ಟಿದ್ದೀವಿ ಸದನದಲ್ಲಿ ಚರ್ಚೆ ಮಾಡಿದವಾಗೆಲ್ಲ ಸ್ಪಂದಿಸಿ ಆ ಸಮಸ್ಯೆಗಳ ಪರಿಹಾರ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೂ ಸಹ ಗ್ರಂಥಾಲಯ ನೌಕರಿಗಿರ್ತಕ್ಕಂಥ ಶುಚಿಗಾರರಿಗಿರ್ತಕ್ಕಂಥ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಸ್ಪಂದಿಸಿದ್ದಾರೆ ಸದನದಲ್ಲಿ. ಆ ಪ್ರಶ್ನೋತ್ತರ ವೇಳೆ ಸ್ಪಂದಿಸಿದ್ರಿಂದ ನಾವೊಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.